ದೊಡ್ಡಣ್ಣ ಏನಾದ್ರೂ ಮಾಡಿ. ಓ ನನ್ನ ಗೆಳೆಯ, ನನ್ನ ಜೀವದ ಗೆಳೆಯ, ಅಳಬೇಡಪ್ಪ ನೀನು. ತಗೊಳಪ್ಪ, ಈ ಗನ್ ಹಿಡ್ಕೊಳಪ್ಪ. ಇದನ್ನ ಯಾರ ಮೇಲೆ ಶೂಟ್ ಮಾಡ್ತೀಯೋ ಅವ್ರ ಪರ್ಸನಾಲಿಟಿನ ಚೇಂಜ್ ಆಗ್ಬಿಡುತ್ತಪ್ಪ. ಈಗ ನಿನ್ಗೆ ಟೀ ಅಂಗಡಿಯವನು ಸಮೋಸ ಕೊಡಲ್ಲ ಅನ್ಕೋ, ಅವನ ಮೇಲೆ ಹಾಕು. ಅವನು ಬಹಳ ಪ್ರೀತಿಯಿಂದ ನಿನಗೆ ಸಮೋಸ ಕೊಡ್ತಾನಪ್ಪ. ಅವನು ಗುಣದ ಜೊತೆ ಅವನ ವೇಷಭೂಷಣಗಳು ಚೇಂಜ್ ಆಗ್ಬಿಡುತ್ತಪ್ಪ. ಥ್ಯಾಂಕ್ ಯು ದೊಡ್ಡಣ್ಣ, ಥ್ಯಾಂಕ್ ಯು ವೆರಿ ಮಚ್. ಅರೇ ಬರ್ರಿ ಬರ್ರಿ ಮೋಟು ಬತ್ಲ ಬರಲ್ಲ ಕುಂದ್ರಿ ಇಲ್ಲಿ ಇಲ್ಲಿ. ನೀವಿಬ್ಬರು ವಾಪಸ್ ಬಂದೇ ಬರ್ತಿರತ್ತ ಚಲೋ ಗೊತ್ತಿತ್ತು. ಪತ್ಲು ನಾವು ಪರ್ಸನಾಲಿಟಿ ಚೇಂಜ್ ಗನ್ ಯೂಸ್ ಮಾಡೋದೇ ಬೇಡ ಅನ್ಸುತ್ತೆ ಕಣ. ನನಗೇನೋ ಮೊಸರು ಅನ್ನೋದಲ್ಲಿ ಕಲ್ಲಿದೆ ಅನ್ನಿಸ್ತಿದೆ ಕಣ. ಏ ಮೋಟು ಪತ್ಲ ಸ್ಮೈಲ್ ಪ್ಲೀಸ್. ಈ ಮೋಟು ಬದ್ಲು ಎಲ್ಲಿ ಹೊಂಟ್ರು? ಅವರಿಬ್ರು ನನಗೆ ಬಹಳ ಫ್ರೆಂಡ್ಸ್ ಇದ್ರಲ್ಲ, ಜೀವನ ಪೂರ್ತಿ ಇಡೀ ಅವ್ರಿಗೆ ನಾ ಸಮೋಸ ಕೊಡ್ತಾ ಇದ್ನಲ್ಲ ತಿನ್ನಕ್ಕ. ಎಲ್ಲಿ ಹೊಂಟ್ರು? ಮೋಟು ಕೆಳಗಡೆ ಬಾಕ್ಸರ್ ಹೋಗ್ತಾ ಇದ್ರು ಕಣೋ. ನಾವೇನಾರು ಅವ್ನ ಮೇಲೆ ಬಿದ್ರೆ ನಮ್ಮನ್ನ ಹಣ್ಣಗಾಯಿ ನೀರ್ಗಾಯಿ ಮಾಡ್ಬಿಡ್ತಾನೆ ಕಣ. ಬೇಗೇನಾರು ಮಾಡ. ಬೇರೆ ದಿಕ್ಕಿಗೆ ಬದಲಾಗ್ಬೇಕಣೋ, ಬಾಕ್ಸರ್ ಈ ಕಡೆನೆ ಬರ್ತಾ ಇದ್ದಾನೆ. ಮೋಟು ಬತ್ಲು, ನಿಮ್ಗೆ ಇಷ್ಟವಾಗಿರೋ ಹಾಡನ್ನ ಹೇಳಿ ನಾನು ನಿಮ್ಮನ್ನ ರಂಜಿಸ್ತೀನಿ. ಕೂತ್ಕೊಳ್ಳಿ, ಅಲ್ಲಿ ಕೂತ್ಕೊಳ್ಳಿ. ಅಯ್ಯೋ ಬಾಕ್ಸರ್ನ ಫುಲ್ ಚೇಂಜ್ ಮಾಡಾಕ್ ಬಿಡ್ತೇಳೋ. ಬಾಕ್ಸರ್ ಯಾವಾಗಲೂ ಹಿಂಗೆ ಇದ್ರೆ ತುಂಬಾ ಸಂತೋಷನಪ್ಪ. ಚಂಡ ಮುಂಡರ ರುಂಡ ಕಡಿದು ಆ ಬಂಡರ ಅಯ್ಯೋ ನಿಲ್ಸ್ರೆ, ಅರಿಸ್ಕೊಳ್ಳಿ ನಿಲ್ಲಿಸ್ರಿ ನೀವು. ಅಯ್ಯೋ ಬಾಕ್ಸರಣ್ಣ. ಅಯ್ಯೋ ಸಾಕ್ ಮಾಡಪ್ಪ, ನಮ್ ಕೈಲಿ ಆಗೋದಿಲ್ಲ ನಿನ್ ಹಾಡನ್ನ ಕೇಳಕ್ಕೆ. ರೆಡಿ ನಾವು ಹಾಡು. ಗಂಜ ಮುಂಡರ ರುಂಡಗಳ ಬಂಡರ ಕದರ ದುಂಡು ರಣಚಂಡಿ ಆರ್ಪಡಿಸಿ ನೀವಿಬ್ರು ಇಲ್ಲಿಂದ ಹೋಗೋ ಆಗಿಲ್ಲ. ನನ್ನ ಹಾಡು ಕೇಳ್ಕೊಂಡೆ ಹೋಗ್ಬೇಕು. ನಿಂತ್ಕೊಂಡ್ರಲ್ಲ. ಅಯ್ಯೋ ಇದ್ರ ಪವರ್ ಪಕ್ಷಿಗಳಿಗೂ ಸೇರ್ಬಿಡುತ್ತೆ ಕಣೋ. ಅದ್ರ ಟ್ರಿಗರ್ ಮೇಲೆ ಕಾಯತ್ತಪ್ಪ ನೀನು. ಅಯ್ಯಮ್ಮ ಅಯ್ಯಮ್ಮ, ದೇವ್ರು ನಮ್ಗೆ ಏನೇ ಕೊಟ್ಟರು ಅದು ಒಳ್ಳೇದಿಕ್ಕೇನೆ. ನನಗೀಗ ಎರಡೆರಡು ಬೇಟೆ ಕಳಿಸಿದಾನೆ. ಏಯ್, ನಿಮ್ಮ ಹತ್ರ ಏನೇನಿದೆಯೋ ಅದೆಲ್ಲ ನನಗೆ ಕೊಟ್ಟುಬಿಡಿ. ಕೊಡಿ 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 ಈಗ್ಲೇ. ಮೋಟು ನೀನೇನೋ ಇವ್ರನ್ನು ಚೇಂಜ್ ಮಾಡಕ್ ಬಿಟ್ಟೇನಾ? ಚಿಂಗಮ್ ಸರ್, ನಮ್ ಬಳಿ ಖಾಲಿ ಜೇಬು, ಹೊಟ್ಟೆಗೆ ಏನಿಲ್ಲ, ಸಾಕಷ್ಟು ಹಸು ಆಗ್ಬಿಟ್ಟಿದೆ. ಏನಾದ್ರೂ ನಮಗ್ ತಿನ್ನಕ್ ಕೊಡ್ತಿದ್ದ? ನನ್ ಮೇಲೆ ಗೂಬೆ ಕೂರ್ಸ್ಬೇಡಿ. ಅಯ್ಯೋ, ಏನು ಇಲ್ಲ ಏನು ಇಲ್ಲ, ಕಾಲೇಜೇ ಬಿಟ್ಕೊಂಡು ಓಡಾಡ್ತೀರಾ? ನಾಚಿಕಾಗಲ್ವಾ ನಿಮಗೆ? ಅಯ್ಯಮ್ಮ, ಗಸಗಸೆ ಸಾಕು ನಿಲ್ಸಪ್ಪ ಗುಡಿಸಿದ್ದು. ನಡೆಯಪ್ಪ, ಆ ಮೋಟು ಪರ್ಲ್ ಕೈಲಿ ಕೊಟ್ಟಿದ್ನಲ್ಲಪ್ಪ ಪರ್ಸನಾಲಿಟಿ ಚೇಂಜ್ ಗನ್ನು,
ಆದ್ರೆ ಇದೇನಾರು ಟೀ ಅಂಗಡಿ ಒಂದು ಚೇಂಜ್ ಆಗಿದೆ ನೋಡೋಣ ಬಾರಪ್ಪ. ಡಾಕ್ಟರ್ ಮುನ್ಸ್ವಾಮಿ, ಆ ಮೋಟು ಪತ್ಲೆಯಲ್ಲಿ ನನ್ನ ಹಾಡ್ನ ಪೂರ್ತಿ ಕೇಳಿದೆ ಓಡಾಗಿದ್ದಾರೆ. ನಾನು ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ. ನೀನ್ ಯಾವಾಗಿಂದ ಪಾಡಕ್ ಶುರು ಮಾಡ್ದಪ್ಪ? ನನಗ್ ಗೊತ್ತಿಲ್ಲ. ಇದು 7 ಜನ್ಮದ ಬಂದ ಇರ್ಬಹುದು. ನೀನು ಕೇಳು. ಗಂಡ ಮುಂಡಾರ ರುಂಡ ಕಡಿದು ಆ ಬಂಡರ ಕಸರ ದೊಡ್ಡ ಮಾಡಿ ರಣದಂಡಿ ಅಂತ ಆರ್ಪಡಿಸಿ ನಿಂತು ನಮ್ಮ ಮನೆ ನಡೆದು ಬಾ. ಅಯ್ಯಮ್ಮ, ನನ್ ಮೇಲೆ ಬೀಳ್ತೀರಾ? ಏನೇನಿದೆಯೋ ಎಲ್ಲಾನು ನನಗೆ ಕೊಟ್ಬಿಡಿ. ಬೇಗ 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 ಕಮಾನ್ 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 ಕೊಡಿ 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 ಕೊಡಿ. ಇದನ್ನಪ್ಪ ಮೋಟು ಪತ್ಲು ಎಲ್ರ ಪರ್ಸನಾಲಿಟಿನ ಚೇಂಜ್ ಮಾಡಕ್ ಬಿಟ್ಟಿದ್ದಾರೆ. ಏನೇನಾಗುತ್ತಪ್ಪ ಭಗವಂತ. ಒಂದ್ ನಿಮಿಷ ಬ್ಯಾಂಕ್ ಲೂಟಿ ಮಾಡಿದ ಖುಷಿಲಿದ್ದೆ. ಈ ಚಿಂಗಮ್ ಅಂದ್ಬಿಟ್ಟು ಎಲ್ಲ ಹಾಳು ಮಾಡ್ತಾ ಇದ್ದಾನಲ್ಲೋ. ಬಾತ್ ಬಾತ್ ಎಂತ ಕಥ ತಪ್ಪದಿದೆ. ಬದದೆ. ಅಯ್ಯೋ, ನಾನ್ಯಾಕೋ ನಿನ್ನ ಹಾಗೆ ಮಾತಾಡ್ತಾ ಇದ್ದೇನೆ. ಪ್ರಾಸದ ಬಗ್ಗೆ ಬಿಡ್ರೋ. ಈಗ ಸದ್ಯಕ್ಕೆ ಇಲ್ಲಿಂದ ಓಟ್ ಹಾಕಿಳ್ರೋ. ಓಯ್ ಪ್ಲೀಸ್ ನನಗೊಂದು ಚಾನ್ಸ್ ಕೊಡಿ ಸರ್. ನಾ ಒಳ್ಳೆ ಕೆಲಸಗಾರ. ನೀವು ಹೇಳ್ದಾಗೆ ನಡ್ಕೊತೀನಿ ಸರ್. ಪ್ಲೀಸ್ ಸರ್, ಕೊಡಿ ಸರ್, ಕೊಡ್ಬಿಡಿ ಸರ್. ಅಯ್ಯಮ್ಮ, ಒಂದೇ ಒಂದು ಚಾನ್ಸ್ ಕೊಡಿ ಸರ್. ನಾನು ನಿಮ್ ಗ್ಯಾಂಗಲ್ಲಿ ಸೇರ್ಕೊಂಡು ನೀವು ಹೇಳ್ದಂಗೆ ಕೆಲಸ ಮಾಡ್ತೀನಿ ಸರ್. ಪ್ಲೀಸ್ ಸರ್. ಬಾಸ್ ನನ್ಗನ್ನಿಸ್ತಿದೆ ಚಿಂಗಮ್ಮು ಬದಲಾಗ್ಬಿಟ್ಟಿದ್ದಾರೆ ಅಂತ. ಅವರು ನಮ್ ಜೊತೆ ಕೆಲಸ ಮಾಡ್ತಾರಂತೆ ಬಾಸ್. ಯಾಕೆ ನಾವು ಅವ್ನಿಗೊಂದು ಕೆಲಸ ಕೊಟ್ಟು ಟೆಸ್ಟ್ ಮಾಡಬಾರ್ದು ಬಾಸ್? ನೀನ್ ಹೇಳೋದು ಸರಿನೇ. ನಂಬರ್ 1, ಆ ಮೋಟು ಪತ್ಲು ನಂಗೆ ತುಂಬಾ ಕಾಟ ಕೊಟ್ಬಿಟ್ಟಿದ್ದಾರೆ. ಚಿಂಗಮ್ಗೋಗಿ ಹೇಳ್ಬಾ, ನಾನು ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ ಅಂತ. ಏನ್ ಟೈಮಿಂಗು ಸರ್ ನಿಮ್ಮದು? ಟೈಮಿಂಗ್ ಬಗ್ಗೆ ಬಿಡೋ. ಹೋಗ್ ಮೋಟು ಪತ್ಲನ ನನ್ನ ಕಣ್ಮುಂದೆ ಎಳ್ಕೊಂಡ್ ಬಂದ್ಬಿಡು. ಹೋಗು ಬೇಗ ಹೋಗು. ಬಾಸ್ ಹೇಳಿದ್ದಾರೆ, ಈಗ್ಲೇ ಮಾಡ್ತೀನಿ. ಅಯ್ಯಮ್ಮ, ಹಲೋ. ಓಯ್ ಮೋಟು ಪತ್ಲು, ಮೊದ್ಲು ನೀವಿಬ್ರು ಇಲ್ಲಿಂದ ತಪ್ಪಿಸ್ಕೊಳ್ರಪ್ಪ. ಊರವರೆಲ್ಲ ನಿಮ್ನ ಹುಡುಕ್ತಾ ಇದಾರೆ. ನೀವೇನಾರು ಅವ್ರ ಕೈಲಿ ಸಿಕ್ಕಂತಬಿಟ್ರೆ ನಿಮ್ಮ ಕೋರಿ ಕಟ್ಟದ್ ಗ್ಯಾರಂಟಿನಪ್ಪ. ಮೊಟು ಮೊದ್ಲಿಂದ ಪೋಟ ಬೇಕಣ. ಗ್ರಾಚಾರ ನಮ್ಮ ಹಿಂದೆ ಬಿದ್ದೈತ್ ಕಣ. ಅರೇ ಮೋಟು ಪತ್ಲ ಎಲ್ಲಿ ಹೊಂಟಾಗಿದ್ರ ನನ್ನ ಗೆಳೆಯರ? ಬರ್ರಲ್ಲ, ಬಿಸಿ ಬಿಸಿ ಸಮೋಸ ಐತಿ, ತಿನ್ನು ಬರ್ರಿ. ಚಲೋ ಐತಿ, ಬರ್ರಿ. ಇಲ್ಲ ಬೇಡಣ್ಣ, ಮೊದ್ಲು ನಮ್ಗೆ ಮೊಟು ಇವನ್ ಪರ್ಸನಾಲಿಟಿನ ಚೇಂಜ್ ಆಗ್ಬಿಟ್ಟಿದ್ಯಲ್ಲ ನೋಡ. ಏನ್ ಪ್ರೀತಿಯಿಂದ ಸಮೋಸ ತಿನ್ನಿಸ್ತಾ ಇದ್ದಾನೆ. ಅವನ್ ಡ್ರೆಸ್ಸು ಚೇಂಜ್ ಆಗ್ಬಿಟ್ಟಿದ್ಯಲ್ಲಪ್ಪ. ಫ್ರೀ ಸಮೋಸ, ಎಷ್ಟೊಂದು ಬಿಸಿ ಬಿಸಿಯಾಗಿದೆ ಸಮೋಸ. ತಿನ್ನು ಇನ್ನು ತಿನ್ನು, ತಿನ್ನು. ಮೋಟು ಬೇಗ ಓಡೋಗೋಣ ಕಣ. ನೋಡ ಊರವ್ರೆಲ್ಲ ಬರ್ತಾವ್ರ ಕಣ. ಸಮೋಸ ಆಮೇಲೆ ತಿಂದ್ರಾಯ್ತು ನಡಿಯ. ಅಯ್ಯೋ ಅಣ್ಣಂದ್ರ, ಎಲ್ಲಿ ಹೊಂಟ್ರಿ? ಏನಂತ ಮಾತಾಡ್ತೀರಿ ನೀವು? ನಿಮ್ಗೆ ಇಷ್ಟ ಆಗೋವರೆಗೂ ಸಮೋಸ ತಿಂತಾನೆ ಇರಬೇಕು. ಚಳಿಗಾಲ ಸಮೋಸ ತಗೋರಿ. ನನಗೆ ಸಾಕು. ನನಗೆ ಆಗ್ತಾನೆ ಇಲ್ಲ, ಆದ್ರೂ ತಿನ್ನಿಸ್ತಾನೆ ಇರ್ಲಿ, ನಾನು ತಿಂತಾನೆ ಇರ್ತೀನಿ. ಮೋಟು ಬರ್ತಾ ಇದ್ದಾರೋ, ಬೇಗ ಓಡೋಣ ಕಣ.
ಅಯ್ಯೋ ಖಾಲಿ ಹೊಟ್ಟೆ ಕಣೋ, ಇನ್ನು ಸಮೋಸ ಹೊಟ್ಟೆ ತುಂಬಾ ಹೋಗಿಲ್ಲ. ನೀನೇ ಏನಾದ್ರೂ ಯೋಚನೆ ಮಾಡಪ್ಪತ್ಲು. 100 ಸಮೋಸ ತಿಂದ್ರು ನೀನ್ ಹೊಟ್ಟೆ ಖಾಲಿ ಇದೆಯೇನೋ? ಐಡಿಯಾ, ಮೊದ್ಲು ಈ ಹಗ್ಗನ ಕಟ್ ಮಾಡೋ, ಓಡೋಗ್ಬಿಡೋಣ. ಓಡ. ಅಡೋ ನಿಲ್ಲಿ ಅಣ್ಣ ಪ್ಲೀಸ್, ಸಮೋಸ ತಿನ್ನಿ. ಅಯ್ಯೋ ನನ್ನ ಸಮೋಸ ತಿನ್ನಿ. ಎಲ್ಲಿ ಓಡಕತ್ತೀರ? ನಿಲ್ಲಿ ಸಮೋಸ ಬೇಕೇನ? ಸಮೋಸ ಸಮೋಸ. ಅಯ್ಯ ಮೋಟು ಬದ್ಲು ನಿಂತ್ಕೊಳ್ಳಿ, ನನ್ನ ಹಾಡು ಕೇಳಿ. ಓಡಿ ಬದ್ಲು ಓದೇ ತಿಂತೀರಾ, ನಿಂತ್ಕೊಳ್ಳಿ. ಡಾಕ್ಟರ್ ಮುನ್ಸ್ವಾಮಿಗೆ ಫೋನ್ ಮಾಡ್ತೀನಿ. ಹಲೋ ದೊಡ್ಡಣ್ಣ, ಕಾಪಾಡಿ. ಇಡೀ ಗ್ಯಾಗೆ ಬಿಂದೆ ಬಿದ್ದಿದೆ, ಓಡಿಸ್ಕೊಂಡ್ ಬರ್ತಾ ಇದಾರೆ. ಇವ್ರ ಪರ್ಸನಾಲಿಟಿ ಯಾವಾಗ ಮೊದ್ಲಿನ ತರ ಆಗುತ್ತೋ ಗೊತ್ತಿಲ್ಲ, ಓಡಿಸ್ಕೊಂಡ್ ಬರ್ತಾ ಇದಾರೆ, ಕಾಪಾಡಿ. ಮೋಟು ಓಡ್ತಾನೆ ಇರಪ್ಪ ನೀವು, 1 ತಿಂಗಳಲ್ಲೆಲ್ಲ ಸರಿ ಹೋಗ್ಬಿಡ್ತಾರೆ. ಓಕೆ ಓಕೆ, ಇನ್ನು 1 ತಿಂಗಳ. 2-3 ತಿಂಗಳು. ಫ್ರೆಂಡ್ಸ್, ನಾವು ಎಷ್ಟು ಚೆನ್ನಾಗಿ ಫೋಟೋ ಕ್ಲಿಕ್ ಮಾಡ್ತೀವಿ ಅಂದ್ರೆ ನಮ್ಮ ಹತ್ರ ಬಾದ್ಶಾ, ಅಕ್ಬರ್, ಸಲೀಮು, ಸಂತಾ ಕ್ಲಾಸು ಎಲ್ರು ಬರ್ತಾರೆ. ಅಯ್ಯಮ್ಮ, ಇದು ಹೇಗ್ ಸಾಧ್ಯ? ಬಾದ್ಶಾ, ಅಕ್ಬರ್, ಸಲೀಮು ಎಲ್ಲ ನಿನ್ನ ಹತ್ರ ಬಂದು ಪರಿಚಯ ಮಾಡ್ಕೋತಾರ, ಫೋಟೋ ತಗೋತಾರ. ಇಲ್ಲ ನೋಡಿ ಬಾದ್ಶಾ ಅಕ್ಬರ್ನ ಫೋಟೋ ಹೆಂಗಿದೆ ಅಂತ. ಒಂದ್ಸರಿ ಅವ್ರ ಸಿಪಾಯಿ ನಮ್ಮ ಹತ್ರ ಬಂದು, ಅಕ್ಬರ್ ರಾಜ ನಿಮ್ಮನ್ನ ಕರಿತಾ ಇದಾರೆ ಬನ್ನಿ ಅಂತ ನಮ್ಮನ್ನ ಅಲ್ಲಿಗೆ ಕರ್ಕೊಂಡೋದ್ರು. ನಾವು ನಮ್ಮ ಮುನ್ಸಮ್ಮಣ್ಣನ ಟೈಮ್ ಮಷಿನ್ ಮೇಲೆ ಕೂತ್ಕೊಂಡು ಅಲ್ಲಿಗೆ ಹೋದ್ವಿ, ಫೋಟೋ ಕ್ಲಿಕ್ ಮಾಡಿದ್ವಿ. ಅವ್ರಿಗೆ ತುಂಬಾ ಇಷ್ಟ ಆಗ್ಬಿಡ್ತು. ಅಲ್ವಾ ಪತ್ಲು? ತಗೊಳ್ಳಿ, ಇದನ್ನ ತಿನ್ನಿ. ಅಷ್ಟೇ ಅಲ್ಲ ಫ್ರೆಂಡ್ಸ್, ನಾವು ವಾಪಸ್ಸು ಟೈಮ್ ಮೆಷಿನ್ ಕೂತ್ಕೊಂಡು ಬರ್ತಾ ಅಕ್ಕು ನೆನ್ಪಿಗೆ ಅಂತ ತಗೊಂಡ್ ಬಂದಿದ್ದು. ಇದೆ ನೋಡಿ ಹೆಂಗಿದೆ ಫೋಟೋ. ಓ ಮೈ ಗಾಡ್, ಈ ಅಕ್ಕು ಯಾರು? ಅಯ್ಯಯ್ಯೋ, ಬಾದ್ಶಾ ಅಕ್ಬರ್ ಇದಾರಲ್ಲ, ಅವ್ರ ಮನೆ ಹೆಸರು ಅಕ್ಕು ಅಂತ. ನಮಗೂ ಇಷ್ಟ ಆಯ್ತು, ಅದಕ್ಕೋಸ್ಕರ ನಾವು ಅಕ್ಕು ಅಂತ ಕರೆಕ್ಟ್ ಶುರು ಮಾಡಿದ್ವಿ. ಹೌದು, ನಾನು ಎಲ್ಲಿದ್ದೆ? ಎಲ್ಲಿದ್ಯೋ ಅಲ್ಲೇ ನಿಂತ್ಕೊಳ್ಳೋ, ಜಾಸ್ತಿ ಮುಂದಕ್ಕೆ ಹೋಗ್ಬೇಡ ನೀನು. ಇಲ್ಲ ನೋಡಿ, ಅನಾರ್ಕಲಿ ಫೋಟೋ. ನಾವು ಟೈಮ್ ಮಿಷನ್ ಅಲ್ಲಿ ಕೂತ್ಕೊಂಡಿದ್ವಿ, ತಕ್ಷಣ ಸಲೀಂ ಅನಾರ್ಕಲಿನ ಅಲ್ಲಿಗೆ ಕರ್ಕೊಂಡ್ಬಂದ್ಬಿಟ್ರು. ಮತ್ತೆ ಪೋಸ್ ಕೊಡಕ್ ಶುರು ಮಾಡಿದ್ರು. ಅಣ್ಣ ನನ್ನ ಅನಾರ್ಕಲಿ ಫೋಟೋ ತೆಗಿರಿ ಪ್ಲೀಸ್ ಅಂತ ಕರ್ಕೊಂಡ್ರು. ನಿಮ್ಮತ್ತ ಫೋಟೋಗ್ರಾಫರು ನಮ್ ಲೈಫ್ ಅಲ್ಲ ಎಲ್ಲೂ ಸಿಗಲ್ಲ ಅಂತ ಹೇಳಿದ್ರು. ನಾವು ಟೈಮ್ ಮಿಷನ್ ಕೂತ್ಕೊಂಡು ಇನ್ನೇನ್ ಫೋಟೋ ತೆಗಿಬೇಕು ಅಂತ ಅಲ್ಲಪ್ಪ, ಸಂತಾ ಕ್ಲಾಸ್ ಬಂದಲ್ಲ, ನೀವು ಅವನ್ ಫೋಟೋನ ತೆಗೆದ್ರಿ ಅಲ್ವಾ? ದೊಡ್ಡಣ್ಣ, ಅದ್ರ ಮಜಾ ಅಂತೂ ಕೇಳೇ ಬೇಡಣ್ಣ. ಅದ್ ಏನಾಯ್ತು ಅಂತ ಹೇಳಿದ್ರೆ, ಆಗ ನಾವು ಈ ಮಿಠಾಯಿ ಖಾಲಿ ಆಯ್ತಾ ಅಥವಾ ಇನ್ನ ಉಳ್ದೈತೇನ? ಮುಗ್ದೋಯ್ತು. ಹಂಗಾದ್ರೆ ನಾವು ಶುರು ಮಾಡ್ಕೊಳ್ಳೋಣ್ರಿ ಗೆಳೆಯರ, ಏನಂತೀರಿ? ಶುರು ಮಾಡ್ಕೊಳ್ಳೋಣ. ತುಂಬಾ ಹೊತ್ತಿಂದ ನಮ್ಮನ್ನು ಗೂಬೆ ಮಾಡ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ನಿಬ್ಬರ್ಗೂ. ಏನ್ ಮಾಡ್ತಿದ್ರೆ? ಜಡಿಯಾಲೆ ಬುಡ್ಡೆ ಬೈಲೆ ಹಿಡ್ಕೊಂಡ ಆಗತ್ತ ತನಕ. ನಮ್ಮನೇನು ಗೋಬಿ ಅಂತ ಮಾಡಿರನ? ರೀಲ್ ಮ್ಯಾಗೆ ರೀಲ್ ಬಿಡ್ತಾನೆ ಇದ್ದ ಈ ಮೋಟ. ಅವನ ಫೋಟೋ ತೋರಿಸಿ ಇದನ್ನ ಅನಾರ್ಕಲಿ ಫೋಟೋ ಅಂತ ಹೇಳಕತ್ತಾನ. ತಡಕ್ರಿ ಅವನಗ ಹಾಕ್ರಿ. ನಿನ್ನಿಂದ ನಾಯಿ ಹೊಡೆದಂಗ ಓಡಿಸ್ಕೊಳಕ್ ಆಯ್ತಲ್ಲ. ನೀನು ಬಾಯಿಗೆ ಒಂಚೂರು ಬೀಗ ಹಾಕೊಳಕ್ ಆಗಲ್ವೇನೋ ನಿನಗೆ? ಬಾಕ್ಸರ್ ಒಂದ್ ನಿಮಿಷ ಹಂಗೆ ನಿಂತ್ಕೊಂಡ್ರಿ. ಈಗ ನಾನು ನಿಮ್ಗೊಂದು ಸಕ್ಕತ್ತಾಗಿರೋ ಫೋಟೋ ತೆಗಿತೀನಿ, ನೀವು ಫುಲ್ ಖುಷಿ ಆಗ್ಬಿಡ್ತೀರ. ಒಂದೇ ಬಾದ್ಶಾ ಅಕ್ಬರ್ ತರ ಇರ್ಬೇಕು, ಹಂಗ್ ತೆಗಿತೀನಿ. ನೋಡ್ತಾ ಇರಿ. ಬಾಯಿ ಮುಚ್ಕೊಂಡಿರೋ, ಇಲ್ಲ ಧರ್ಮದೇಟ್ ಬೀಳುತ್ತೆ. ಓಕೆ ಓಕೆ, ಲೈಟ್ ಇನ್ನೂ ಹತ್ರ ಬನ್ನಿ. ಇನ್ನೂ ಹತ್ರ, 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 ಇನ್ನೂ ಹತ್ರ. ಬೇಗ ತೆಗಿಯೋ ಫೋಟೋ. ಇನ್ನೂ ಹತ್ರ, ಇನ್ನೂ ಹತ್ರ ಬೇಕು. ಸ್ವಲ್ಪ ಹತ್ರ, ಇನ್ನೆಷ್ಟು ಹತ್ರನೋ? ನನ್ ಕೆನ್ನೆ ಸುಟ್ಟಾಗ್ತಾ ಇದೆ. ಇನ್ನೇನ ಸುಟ್ಟಾಗ್ತಿದ್ಯೋ? ಮೊಟ್ಟು ಕ್ಯಾಮ್ರಾ ಎಲ್ಲಿದ್ಯೋ? ಫೋಟೋ ತೆಗಿಯೋ ನೋಡು, ಎಷ್ಟು ಸುಂದರವಾಗಿದೆ ಈ ಪ್ರಕೃತಿ. ಕ್ಯಾಮ್ರಾ ಕೆಳಗೆ ಬಿದ್ದೋಗಿದೆ ಕಣೋ. ಯಾವ ಸಿಮೆ ಕ್ಯಾಮ್ರಾಮನ ನೀನು? ನಡೆಯೋ, ಮತ್ತೆ ಇನ್ನೊಂದ್ಸರಿ ಬರೋಣ. ಈ ಫೋಟೋ ಏನಾದ್ರು ತೆಗೆದು ನಾವು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಕಳ್ಸಿದ್ರೆ ಫಸ್ಟ್ ಪ್ರೈಸ್ ನಮಗೆ ಕಣ. ಹೌದಾ? ಹಾಗಾದ್ರೆ ರೆಡಿ, ಕೆಳಗೆ ಹೋಗೋಣ. ನನ್ನ ಸೊಂಟ. ಮೊಟ್ಟು, ನಾನು ಕ್ಯಾಮ್ರಾ ತಗೊಂಡಿದ್ದೀನಿ, ನೀನ್ ಲೈಟ್ ಹಿಡ್ಕೊಳ್ಳೋ ಬೇಗ. ಏಯ್, ನಾನು ನಿಮ್ಮಿಬ್ಬರನ್ನು ಸುಮ್ಮನೆ ಬಿಡಲ್ಲ ಕಣ್ರು.
ಇಲ್ಲಿ ಕೇಳಿ, ನಾನು ಡಾನ್ನ ಫೋಟೋ ತಗೊಳ್ಬೇಕಾಗಿತ್ತು. ಡಾನಾ ಅಯ್ಯೋ, ಅವನ ಪೊಲೀಸರು ಹುಡ್ಕಾಡ್ತಾ ಇದ್ದಾರೆ. ಅವನು ಹಿಡ್ಕೊಳ್ಳೋದು ಅಸಾಧ್ಯ. ಪ್ಲೀಸ್ ಪ್ಲೀಸ್ ದಯವಿಟ್ಟು ಬೇರೆ ಎಲ್ಲರೂ ಹೋಗಿ. ಪೊಲೀಸವ್ರು ಬಂದ್ಬಿಟ್ರೆ ನಮಗ್ ಕಷ್ಟ. ನಾನು ಆ ಡಾನ್ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಈ ಡಾನ್ ಬಗ್ಗೆ ಮಾತಾಡ್ತಿರೋದು. ನನ್ ನಾಯಿ ಹೆಸರು ಡಾನ್. ಇದು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡುತ್ತೆ. ನಾನಿದನ್ನ ಆಕ್ಟರ್ ಮಾಡ್ಬೇಕು ಅನ್ಕೊಂಡಿದೀನಿ. ಈ ನಾಯಿ ಮರಿ ಒಳ್ಳೆ ಆಕ್ಟರ್ ಆಗ್ಬೇಕು ಅಂತಲ್ಲ. ಎಲ್ಲಾದ್ರೂ ಡಾಗಿನ ಈ ರೀತಿ ಅಂದಿದ್ ಕೇಳಿದೀರಾ? ದೂರ ಹೋಗು. ಅಯ್ಯೋ, ಅವನು ನೋಡಿ ಯಾರು ನಕ್ಕಿದ್ರೆ ಅವನಿಗೆ ಇಷ್ಟ ಆಗಲ್ಲ. ಅವನು ಕೋಪ ಬಂದಾಗ ಅದನ್ನ ತಡೆಯೋಕೆ ಯಾರಿಂದಲೂ ಸಾಧ್ಯ ಇಲ್ಲ, ಗೊತ್ತಾಯ್ತಾ? ಸರಿ, ಈಗ ಇದ್ರ ಫೋಟೋ ತೆಗಿರಿ. ಸರಿ ಡಾಗಿ ಅಣ್ಣ, ಹೀಗೆ ಸುಮ್ಮನೆ ಕೂತ್ಕೊಂಡು ಪೋಸ್ ಕೊಡ್ತಾ ಇರಿ. ಓಕೆ ಡಾನಣ್ಣ, ಈಗ ನಾನು ಯಾವಾಗ ಸ್ಮೈಲ್ ಅಂತೀನಿ ನಿನ್ನ ಕಿಸಕತ್ತ ಕಿಸದ್ಬಿಡು. ಅಯ್ಯೋ, ಏನಪ್ಪ ಇದು? ಹಂಗೆ ಫೋಟೋ ತೆಗಿಯ. ಡಾನ್ ಪ್ಲೀಸ್ ನಿಲ್ಲು. ಮೇಡಮ್, ಇದು ಯಾಕೆ ನಮ್ಗೆ ಕಚ್ಬಾರ್ದು ಜಾಗದಲ್ಲೆಲ್ಲ ಕಚ್ಬಿಡ್ತು? ಇದನ್ನ ಅಣ್ಣ ಅಂತ ಯಾವತ್ತೂ ಹೇಳ್ಬೇಡಿ. ಇದ್ರ ಅಣ್ಣ ಇದಕ್ಕೆ ತುಂಬಾ ತೊಂದರೆ ಕೊಡ್ತಾನೆ. ಅದಕ್ಕೆ ಆ ಹೆಸರು ಕಂಡ್ರಾಗಲ್ಲ ಅವನ್ಗೆ. ಬೇಗ ಸಾರಿ ಹೇಳಿ, ಸಾರಿ ಹೇಳಿ ಬೇಗ. ಸಾರಿ ಸಾರಿ, ಈ ಸಾರಿ ಏನು ಹೇಳ್ತೀವಿ, ಆದ್ರೆ ಈ ಡಾನಿ ಎಲ್ಲಿದ್ದಾನೆ? ನಿನ್ ಹಿಂದೆನೆ ಇದೆ. ಏ ಅರೆ, ಇಷ್ಟು ಪುಟಾಣಿ ನಾಯಿ ಮರಿನ ನೋಡಿ ಹೆದರ್ಕೊಂಡು ಹೋಗ್ತಾ ಇದೆಯಲ್ಲ ಏ ಮೋಟ ನಿನ್ನ ತಗ. ಇನ್ನೊಂದು ಹೆಜ್ಜೆ ಮುಂದೆ ಇಟ್ರನ ನಾನಿನ್ನ ಚೆಚ್ಚಕ್ ಬಿಡ್ತೀನಿ ಅಷ್ಟೇ. ನೀನ್ ಓನರ್ ಇದ್ಲು ಅಂತ ನಾವೇನು ಮಾತಾಡಕ್ಕಾಗ್ಲಿಲ್ಲ, ಆದ್ರೆ ಈಗ ನೀನೇನು ಮಾಡಕ್ಕಾಗಲ್ಲ. ಹುಷಾರು. ಏನಾಯ್ತು ಮಗು, ಯಾಕೆ ಅಳ್ತಿದ್ಯಾ? ನಾನಿನ್ನೂ ಪುಟಾಣಿ ಮಗು ಅಂತಿದ್ರು, ಅವರಿಬ್ಬರು ನನ್ನ ಕೋಲ್ ತಗೊಂಡು ಹೊಡಿತಾ ಇದ್ದಾರೆ ಕಣ್ರಿ. ಎಲ್ರು ಬನ್ನಿ, ಇವ್ರಿಗೆ ಕೇಳ್ಸೋಣ ನಮ್ಮ ಮಕ್ಳಿಗೆ ಹೊಡೆದ್ರೆ ಏನಾಗುತ್ತೆ ಅಂತ. ಓ, ಇವ್ ನಿಜವಾಗ್ಲೂ ಒಳ್ಳೆ ಆಕ್ಟರ್ ಕಣಪ್ಪತ್ಲು. ಹುಷಾರ್, ಇನ್ನೊಂದ್ಸರಿ ಮಕ್ಕಳ ಮೇಲೆ ಏನಾದ್ರು ಕೈ ಮಾಡಿದ್ರೆ. ಇದೇನು ಆಕ್ಟಿಂಗ್ ಜೊತೆನಲ್ಲಿ ಡ್ಯಾನ್ಸ್ ಮಾಡುತ್ತಲ್ಲ? ಎಲ್ಲ ದೊಡ್ಡ ನಾಯಿಗಳ ಒಟ್ಟೋಗ್ಬಿಟ್ಟು ಕಣಪ್ಪತ್ಲು. ಬಾ, ಇದ್ರ ಕತೆ ಈಗ ಏನು ಅಂತ ವಿಚಾರಿಸ್ಕೊಳ್ಳೋಣ. ಈಗೇನ್ ಮಾಡ್ತೀವಿ ಮಗ? ಈಗ ನೋಡು, ನಿಂಗೆ ಬುದ್ಧಿ ಕಲಿಸ್ತೀವಿ, ನಾವ್ ಏನು ಅಂತ ಗೊತ್ತಾಗುತ್ತೆ. ನಾನು ನಿಜವಾಗ್ಲೂ ಕೆಟ್ಟವನು, ನಾ ಸರಿ ಇಲ್ಲ, ನನಗೆ ಕೆಟ್ಟ ಮಗು, ನನಗೆ ಪನಿಷ್ಮೆಂಟ್ ಸಿಗ್ಲೇಬೇಕು. ಕೊಡಿ ಕೋಲನ್ನು, ನನಗೆ ನಾನೇ ಹೊಡ್ಕೊತೀನಿ, ಕೊಡಿ. ಮೋಟೋ ಓಡೋದಕ್ಕೆ ರೆಡಿಯಾಗೋ. ನಾನು ಆಗ್ಲೇ ರೆಡಿ ಕಣೋ. ಅಯ್ಯೋ, ನೀನ್ ಇಲ್ಲಿದ್ಯಾ?
ನಾನ್ ನಿನ್ನ ಎಲ್ಲೆಲ್ಲೆಲ್ಲ ಹುಡುಕ್ದೆ ಗೊತ್ತಾ? ಮೋಟು ಪತ್ಲು, ಏನಪ್ಪ ನಿಮ್ಮ ಫೋಟೋ ಸ್ಟುಡಿಯೋ ಹೆಂಗ್ ನಡೀತಿದ್ಯಪ್ಪ? ಯಾಕೆ ಹೊಡಿತಿದ್ದೀನಿ ಅಂತ ಹೇಳ್ಬಿಟ್ಟಾರು ಹೊಡಿರಪ್ಪ. ಅಯ್ಯಪ್ಪ, ನಮಗೆ ಫೋಟೋ ಹೆಸರು ಕೇಳದನೆ ಕೋಪ ಉಕ್ಕು ಬರುತ್ತೆ ಮುನ್ಸಮಣ್ಣ. ಓ ಮೈ ಗಾಡ್, ನಾವು ನಮ್ಮ ಮನೆ ಪಕ್ಕದ ಮನೆ ಡಾಗಿ ಫೋಟೋ ತೆಗಿಸ್ಕೋಬೇಕು ಅಂತ ಮೇಡಮ್ಗೆ ನಿಮ್ಮ ಹೆಸರನ್ನ ರೆಕಮೆಂಡ್ ಮಾಡಿದ್ವಿ. ನೀವು ನಮ್ಮನ್ನೇ ಹೊಡಿತಾ ಇದ್ದೀರೇನ್ರೋ ಕಂತ್ರಿಗಳ? ನೀವಿಬ್ರು ಯಾಕಪ್ಪ ಹಿಂಗ್ ನಗ್ತಾ ಇದ್ದೀರಾ? ನಮ್ಗೆ ಡಾನ್ ಅನ್ನೋ ಹೆಸರು ಕಂಡ್ರೆ ಆಗೋದಿಲ್ಲ. ನಡಿಯ ಮೋಟು, ಮುಯ್ಯಿಗೆ ಮುಯ್ಯಿ ತೀರ್ಸೋ ಟೈಮ್ ಬಂತು. ಓ ಮೈ ಗಾಡ್, ಕಬಡ್ಡಿ! ಅಯ್ಯೋ ಒನ್ ಮೋರ್ ಪ್ಲೀಸ್. ವೆರಿ ಗುಡ್. ಮೋಟು ಪತ್ಲು, ಏನಪ್ಪ ಇಷ್ಟು ದೊಡ್ಡ ಕ್ಯೂ ಇದೆ ಅಲ್ಲಿ? ನಿಮ್ಗೆ ವಿಷಯ ಗೊತ್ತಿಲ್ವಾ? ಮೋಟು ಪತ್ಲು ತೆಗ್ದಿರೋ ಫೋಟೋಸ್ಗೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬೆಸ್ಟ್ ಫೋಟೋ ಆಫ್ ದ ಇಯರ್ ಅಂತ ಅವಾರ್ಡ್ ಸಿಕ್ಕಿದೆ. ಮತ್ತೆ ನನ್ನ ಡಾಗಿ ಡಾನ್ಗೂ ಫಿಲ್ಮ್ ಅಲ್ಲಿ ರೋಲ್ ಕೂಡ ಸಿಕ್ಕಿದೆ. ತಗೊಳ್ಳಿ, ಸಿಹಿ ತಿನ್ನಿ. ಓ ಮೈ ಗಾಡ್, ಫೋಟೋ ತೆಗೆಯೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದ್ರು ಕೂಡ ಅವಾರ್ಡ್ ಮೋಟು ಪತ್ಲಕ್ಕೆ ಬಂದ್ಬಿಡ್ತಲ್ಲಪ್ಪ. ಏನ್ ಮಾಡ್ಲಿ?